ನಮಸ್ಕಾರ ಎಲ್ಲ, ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತೇನು ಅಪ್ಡೇಟ್ಸ್ ಇತ್ತು, ಕಾಲ್ಸ್ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನಾನು ಅದಕ್ಕೆ ಮುಂಚೆ ಅನಾಲಿಸಿಸ್ ಒಂದ್ಸರಿ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನಿನ್ನೆ ಅನಾಲಿಸಿಸ್. ಓಕೆ, ಈಗ ನಾಳೆ ಏನು ಮಾಡ್ತೀವಿ ನೋಡಿ. ನಾಳೆ ಏನು ಲೆವೆಲ್ಸ್ ಚೇಂಜ್ ಆಗಲ್ಲ, ತುಂಬ ಸಿಂಪಲ್. ಇದು ಹೈ ಕ್ರಾಸ್ ಆದರೆ ಸಿ ಕಡೆ ಇದೆ, ಪಿ ಕಡೆ ಇದು ಲೋ ಬ್ರೇಕ್ ಆಗಬೇಕು. ರಿಕ್ವೆಸ್ಟ್ ಮಾಡಿ ಲೋ ಆಗ್ತದೆ ಪಿ ನಾನು ಅಪ್ಡೇಟ್ ಮಾಡ್ತೀನಿ. ಇದ್ರ ಮೇಲೆ ಆಗ್ತದೆ ಸಿ ಕಡೆ ಇದೆ, ಅಂದರೆ ಈ ಗ್ರೀನ್ ಲೈನ್ ಇದೆಲ್ಲ ಗ್ರೀನ್ ಕ್ಯಾಂಡಲ್, ಇದ್ರ ಮೇಲೆ ಸಿ ಕಡೆ ಇದೆ, ಪಿ ನಾನು ಏನಾದರೂ ಅಪ್ಡೇಟ್ ಮಾಡ್ತೀನಿ. ಓಕೆ, ಇದು ಇ ಲೆವೆಲ್ಸ್ ಸಿ ಪ್ಲಾನ್ ಮಾಡ್ಕೊಳ್ಳಿ. ಪಿ ಈ ಝೋನ್ ಬ್ರೇಕ್ ಮಾಡಿ ಕೆಳಗಡೆ ಬರಬೇಕು, ರಿಟೆಸ್ಟ್ ಮಾಡಿ ಲೋ ಬ್ರೇಕ್ ಆಗಬೇಕು, ಅವಾಗ ಪಿ ಮಾಡಿ. ಓಕೆ, ಕೇಳಿಸ್ಕೊಂಡ್ರಲ್ಲ, ನೆನ್ನೆ ನಾವೇನು ಹೇಳಿದ್ದೀವಿ, ಈ ಗ್ರೀನ್ ಲೈನ್ ಮೇಲೆ ಕ್ರಾಸ್ ಆದರೆ ನೀವು ಸಿ ಕಡೆ ಇರಿ. ಓಕೆ, ಸಿ ಕಡೆ ಇರಿ. ಪಿ ಏನಾದಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ನಿನ್ನೆ ಹೇಳಿದರು, ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆಗಿ ಹೇಳಿದ್ದೀನಿ, ಗ್ಯಾಪ್ ಅಪ್ ಓಪನ್ ಆಗಿದೆ, ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೊಳ್ಳಿ ಅಂತ. ಓಕೆ ಓಕೆ, ಇದು ನೋಡ್ಕೊಳ್ಳಿ, ಬೈಯಿಂಗ್ ಆಗಿದೆಯಾ ಇಲ್ಲ, 0 to 0 ಬಂದಿದ್ದಾವೋ ಇಲ್ಲ ನೋಡ್ಕೊಳ್ಳಿ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೋಡಿ, ಸೇಮ್ ಬ್ಯಾಂಕ್ ನಿಫ್ಟಿ ಕೂಡ ಈ ಗ್ರೀನ್ ಲೈನ್ ಮೇಲೆ ಕ್ರಾಸ್ ಆದರೆ ನೀವು ಬೈ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಇವತ್ತು ಇಲ್ಲಿ ಬೈ ಮಾಡಿದ್ದೀವಿ, ಇದು ಸ್ಟಾಪ್ ಲಾಸ್ ಇದೆ ನೋಡ್ಕೊಳ್ಳಿ. ಪ್ಲಸ್ ಇವತ್ತು ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ, ಡಿಸ್ಕಂಟಿನ್ಯೂ ಮಾಡಬಾರ್ದಂತೆ ಬಂದು ಮಾಡ್ತಾ ಇರೋದು. ಓಕೆ, ನನ್ನ ಪರ್ಸ್ನಲ್ ವರ್ಕ್ ಇದೆ, ಅದನ್ನು ಬಂದು ನೋಡ್ಕೊಳ್ಳಿ. ಪರ್ಸ್ನಲ್ ವರ್ಕ್ ಇರೋದ್ರಿಂದ ನಾನು ಏನು ಮಾಡಿದ್ದೆ ಅಂದರೆ, ನಮ್ಮ ಗ್ರೂಪಲ್ಲಿ ಸ್ಟೂಡೆಂಟ್ಸ್ಗೆ ಬರ್ಕೊಟ್ಟಿದ್ದೆ ನಾನು. ಓಕೆ, ನೀವು ನೋಡ್ಕೋಬೋದು, ಬರ್ಕೊಟ್ಟಿದ್ದೆ. ಇದು ಟಾರ್ಗೆಟ್, ಇದು ಬರುತ್ತೆ ಅಂತ, ಇದೊಂದು ಟ್ರ್ಯಾಕ್, ಇದೊಂದು ಸ್ಟ್ರೈಕ್ ಪ್ರೈಸ್ 51,500, ಎಂಟ್ರಿ 200 ರೂಪಾಯಿಗೆ. ಇದು ಬರ್ಕೊಟ್ಟಿದ್ದೆ, ನೋಡ್ಕೊಳ್ಳಿ. ಅದಾದಮೇಲೆ ಏನು ಕಾಲ್ ಸಿಕ್ತು ಕೂಡ ನೋಡ್ಕೊಳ್ಳಿ. 0 to hero. ಓಕೆ, ನಿಫ್ಟಿ ಕಾಲ್ 0 to hero 27 ರೂಪಾಯಿ ಎಂಟ್ರಿ, 370 ರೂಪಾಯಿ ಹೀರೋ. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ 1:15 ಟೈಮ್ಸ್, 10,000 ಹಾಕಿ 1.5 ಲಕ್ಷ ಬಂದಿದೆ. ಓಕೆ, 1:15 ಟೈಮ್ಸ್ ಬಂದಿದೆ ಇನ್ವೆಸ್ಟ್ಮೆಂಟ್, 370. ಈ ಸ್ಕ್ರೀನ್ ಸಾಲ್ತಾ ಇಲ್ಲ, ಮೇಲಕ್ಕೆ ಹೋಗ್ಬಿಟ್ಟಿದೆ. ಓಕೆ, ಈಗ ನೀವು ಇದಕ್ಕೂ ಇದೊಂದಿದೆ. ಆಮೇಲೆ ಸೆನ್ಸೆಕ್ಸ್ ನೀವು ಇದನ್ನೇ ನೋಡ್ತೀರಾ, ಇನ್ನೊಂದು ಸೆನ್ಸೆಕ್ಸ್ ಇತ್ತು, ಮತ್ತೆ ಅಪ್ಡೇಟ್ ಮಾಡಿದ್ದೆ ನಾನು, ವೆಯ್ಟ್ ಫಾರ್ ಲೆವೆಲ್ಸ್ ಅಂತ, ವೆಯ್ಟ್ ಮಾಡಿ ಬ್ರೇಕ್ ಆಗೋವರೆಗೂ ಅಂತ. ಓಕೆ, ಅದಾದಮೇಲೆ ಸೆನ್ಸೆಕ್ಸ್ ಕಾಲ್ ನೋಡ್ಕೊಳ್ಳಿ. 320ಗೆ ಕೊಟ್ಟಿರೋದು ಎಂಟ್ರಿ, 1,600 ಹೋಗಿದೆ, 1,600 ಹೋಗಿದೆ. ಅದು ವಿತೌಟ್ ರೆಡ್ ಕ್ಯಾಂಡಲ್ ಈ ಥರ ಹೋಗಿದೆ ಮೇಲಕ್ಕೆ. ಓಕೆ, ಇದು ನೋಡ್ಕೊಳ್ಳಿ. ಇದಾದಮೇಲೆ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಇನ್ನೊಂದು ಸೆನ್ಸೆಕ್ಸ್ ಕಾಲ್ 400 ಕೊಟ್ಟಿದ್ದು, 1,800 1,100 ಹೋಗಿದೆ. ಅದಾದಮೇಲೆ ಸ್ಟೂಡೆಂಟ್ಸು, ಸರ್ ಮಾರ್ಕೆಟ್ ಸರಿ ಇಲ್ಲ, ಬೇಡ ಬಿಟ್ಬಿಡೋಣ ಅಂದರೆ, ತೆಲುಗು ಅರ್ಥ ಆದರೆ ಓದ್ಕೊಳ್ಳಿ. ಇಲ್ಲಿ ಹಾಕಿದ್ದೆ ನಾನು, ಅದು ಯಾಕೆ ಬರಲ್ಲ ನಾನು ನೋಡ್ತೀನಿ. ನನಗೆ ಇಷ್ಟ ಆಗಿಲ್ಲ ಮಾರ್ಕೆಟ್ ಈ ಥರ ಇರೋದು. ನಾನು ಅನಾಲಿಸಿಸ್ ಬೈಯಿಂಗ್ ಹೇಳಿ ಮಾರ್ಕೆಟ್ ಬೈಯಿಂಗ್ ಆಗದಿರೋದು ನನಗೆ ಇಷ್ಟ ಆಗಿಲ್ಲ ಸರ್. ಅದು ಯಾಕೆ ಬರಲ್ಲ ನಾನು ನೋಡ್ತೀನಿ, ವೆಯ್ಟ್ ಮಾಡಿ. ఎందుకు రాదు నేను చూస్తా, ವೆಯ್ಟ್ చేయండి. ಓಕೆ, ಇದರ ತೆಲುಗಲ್ಲಿ ಅದು ವರ್ಡು, ಕನ್ನಡದಲ್ಲಿ ಮೀನಿಂಗ್ ಅದೇ. ನಾನು ಬೈಯಿಂಗ್ ಹೇಳಿ ಮಾರ್ಕೆಟ್ ಯಾಕೆ ಬೈ ಆಗಲ್ಲ ನಾನು ನೋಡ್ತೀನಿ, ವೆಯ್ಟ್ ಮಾಡಿ. ಅದಾದಮೇಲೆ 0 to hero ಫೋಕಸ್ ಮಾಡಿ. ಓಕೆ, ಆಮೇಲೆ వచ్చింದ ಅಂದರೆ ಬಂದಿದೆಯಾ ಅಂತ, ದಿಸ್ ಈಸ್ ನಾನು ಸ್ಕ್ರೀನ್ ಶಾಟಲ್ಲಿ ತೋರಿಸಲ್ಲ. ಓಕೆ, ಇದೆಲ್ಲ ನೋಡ್ಕೊಳ್ಳಿ ನೀವು. ಸೇಮ್ ಟು ಸೇಮ್ ಬಂದಿದೆ, ತುಂಬ ಸಿಂಪಲ್. 0 to hero ಮಾಡಿದ್ದೀವಿ, 27 ರೂಪಾಯಿಗೆ ತಗೊಂಡು 350 ರೂಪಾಯಿ ಆಗಿದೆ. 10,000ಗೆ 10K ಇನ್ವೆಸ್ಟ್ಮೆಂಟ್, 1,50,000 ಪ್ರಾಫಿಟ್. ಇನ್ವೆಸ್ಟ್ಮೆಂಟ್ 1:15 ಟೈಮ್ಸ್. ಓಕೆ, ದಿಸ್ ಈಸ್ BN ಗ್ರೋ. ಈ ಥರ ಸೈಡ್ ವೇಸ್ ಮಾರ್ಕೆಟಲ್ಲಿ
ಎಲ್ಲರೂ ಬಿಟ್ಬಿಟ್ರೂ ಇದು ಯಾಕೆ ಬರಲ್ಲ ಅಂತ ನಾನು ವೆಯ್ಟ್ ಮಾಡಿಸಿದ್ವಲ್ಲ ನೋಡಿ ಹಂಗಿರ್ತದೆ. ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಇತ್ತು. ನೀವು ಏನಾದರೂ ಮಾಡ್ಕೊಳ್ಳಿ, ನನ್ನ ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಿ. ಓಕೆ, ಈ ನನ್ನ ಎಂಟ್ರಿ ಬರೋವರೆಗೂ, ನನ್ನ ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಿ. ಅದ್ರ ಒಳಗಡೆ ನೀವು ಯಾರೇ ಆಗಿರಿ ಟ್ರೇಡ್ ಮಾಡಬೇಡಿ. ಓಕೆ, ನನ್ನ ಲೆವೆಲ್ ಬಂದ್ರೇ ಮಾಡಿ ಅಂತ ಹೇಳಿದ್ದೆ. ಈಗ ನನಗಿಂತ ಬುದ್ಧಿವಂತ ಇರ್ಬೋದು, ಅವ್ರು ಏನಾದರೂ ಇದರಲ್ಲಿ ಹೋಗಿ ಟ್ರೇಡ್ ಮಾಡಿದರೆ ನನ್ನ ಲೆವೆಲ್ ಬರೋಕ್ಕಿಂತ ಮುಂಚೆ ಸ್ಕ್ರೀನ್ಶಾಟ್ ಹಾಕಿ, ನಾನು ಇಲ್ಲಿ 1000 ಸ್ಕ್ರೀನ್ಶಾಟ್ ತೋರಿಸ್ತೀನಿ. ಓಕೆ, ಲಕ್ಷ ಪ್ರಾಫಿಟ್ ತೋರಿಸ್ತೀನಿ. ನನ್ನ ಲೆವೆಲ್ಗಿಂತ ಮುಂಚೆ ತಗೊಂಡು ಏನಾದರೂ ಮಾಡಿದರೆ ಸ್ಕ್ರೀನ್ಶಾಟ್ ಹಾಕಿ ನೋಡೋಣ. ಓಕೆ ಡನ್. ಈಗ ನಾಳೆ ಏನು ಮಾಡಬೇಕು? ನಿಫ್ಟಿ ನಾನು ಏನು ಮಾಡಲ್ಲ, ಬ್ಯಾಂಕ್ ನಿಫ್ಟಿ ನೋಡೋಣ. ಫಸ್ಟ್ ಆಫ್ ಆಲ್ ಅನಾಲಿಸಿಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಐ ಹ್ಯಾವ್ ಸಮ್ ಪರ್ಸ್ನಲ್ ವರ್ಕ್ ಪ್ಲಸ್ ಡಿಸ್ಟರ್ಬೆನ್ಸ್ ಆಲ್ಸೋ. ನಾನು ತುಂಬ ಡಿಸ್ಟರ್ಬಲ್ಲಿ ಇದ್ದೀನಿ. ಲೆವೆಲ್ಸ್ ಚೇಂಜ್ ಮಾಡಬೇಕಿದು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ವೆಯ್ಟ್ ಮಾಡಿ. ಈ ಝೋನ್ ಒಳಗಡೆ ಬಂದ ಮೇಲೇ ಬೈ ಪ್ಲ್ಯಾನ್ ಮಾಡಿ. ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಈ ಝೋನಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇದೊಂದೇ ಮಾಡಿ. ಇದ್ರ ಕೆಳಗಡೆ ಏನಾದರೂ ಇದ್ದರೆ ನಾಳೆ ಫ್ರೀ ಇದ್ದರೆ ನಾನು ಅಪ್ಡೇಟ್. ನಾಳೆ ಕೂಡ ಆಲ್ಮೋಸ್ಟ್ ಬ್ಯುಸಿ, ಯಾವುದೇ ರೀತಿಯ ಮೆಸೇಜ್ ಅಪ್ಡೇಟ್ಸ್ ಇರಲ್ಲ, ನಥಿಂಗ್. ಇನ್ ಕೇಸ್ ಬೆಳಿಗ್ಗೆ ಬಿಫೋರ್ ಮಾರ್ಕೆಟ್ ಫ್ರೀ ಇದ್ದರೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ಇದ್ರ ಕೆಳಗಡೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ನೀವು ಪಿ ಕಡೆ ಇರ್ಬೋದು. ಇಲ್ಲ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಸಿ ಕಡೆ ಇರ್ಬೋದು. ನಿಮ್ಮ ಅನಾಲಿಸಿಸ್ ನೋಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಮಗೆ ಮೂಡ್ ಆಫ್ ಆಗಿದೆ ಏನು ಸರ್, ನಾವು ಮಾಡೋದು ನಮ್ಗೆ ಅನಾಲಿಸಿಸ್ ಬೇಕು, ಅನಾಲಿಸಿಸ್ ಹೇಳಿ ಅಂದರೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಇದೆಲ್ಲ ಮಾಡ್ತಿರ್ತೀವಿ. ಫಸ್ಟ್ ನಾನೊಂದು ಏನು ಹೇಳ್ತೀನಿ ಅಂದರೆ ಮಾಡ್ತಿರ್ತೀನಿ, ನೀವೊಂದು ಅರ್ಥ ಮಾಡ್ಕೋಬೇಕು. ನಾನು ನಿಮ್ಗೆ ಯಾರಿಗೂ ಹೆಲ್ಪ್ ಬರಲ್ಲ. ಯಾಕಂದರೆ ಇಲ್ಲಿ ಪ್ರಾಫಿಟ್ಸ್ ಬಂದಿದ್ದಾವೆ. ಇಲ್ಲಿ ನೋಡಿ ಕಾಲ್ ಕೊಟ್ಟಿದ್ದೀನಿ. ಈ ಥರ ಮಾರ್ಕೆಟಲ್ಲಿ ಕೂಡ ಇವ್ರಿಗೆ ಇಷ್ಟಿಷ್ಟು ಪ್ರಾಫಿಟ್ ಬಂದಿದ್ದಾವೆ. ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಷ್ಟು ಕಾಲ್ ಬಂದಿದ್ದಾವೆ. ನಾನು 100 ಮೆಸೇಜ್ ಮಾಡಿರ್ತೀನಿ, ಒಂದು ರಿಪ್ಲೈಗಳಿರಲ್ಲ. ಇದು ನನಗೆ ಸರಿ ಬರಲ್ಲ. ಯಾಕಂದರೆ ನಿಮ್ಮ ಕಡೆಯಿಂದ ಏನಾದರೂ ಸ್ವಲ್ಪ ಸಪೋರ್ಟ್ ಇದ್ರೇ ನಾವು ಇದನ್ನೆಲ್ಲ ಮಾಡೋಕ್ಕಾಗೋದು. ಏನಿಲ್ಲ ಅಂದರೆ ನನ್ನ ಪರ್ಸ್ನಲ್ ಕೆಲಸ ಬಿಟ್ಟು ನನ್ನ ಗ್ರೂಪ್ ಮೆಂಬರ್ಸ್ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ಇವರಿಗೆಲ್ಲ ರಿಪ್ಲೈ ಕೂಡ ಮಾಡ್ತಾಯಿಲ್ಲ ನಾನು. ಇವತ್ತು ಕ್ಲಾಸ್ ಇದೆಯಾ ಸರ್ ಅಂತ ಕೇಳ್ತಾ ಇದ್ದಾರೆ. ಆ ಕ್ಲಾಸ್ ಇದೆಯಾ ಅನ್ನೋದು ಕೂಡ ಅದು ಕೂಡ ರಿಪ್ಲೈ ಮಾಡ್ತಾ ಇಲ್ಲ. ಯಾಕಂದರೆ ಅಷ್ಟು ಡಿಸ್ಟರ್ಬಲ್ಲಿ ಇರುವಾಗ ನಿಮ್ಮ ಕಡೆಯಿಂದ ಏನು ಮೋಟಿವೇಶನ್ ಇಲ್ದಿರ, ನಿಮ್ಮ ಕಡೆಯಿಂದ ಏನೂ ಸಪೋರ್ಟ್ ಇಲ್ದಿರ ನಾನು ಒಬ್ಬನೇ ಬಂದು ಮಾಡಬೇಕು, ಅದು ನಿಮ್ಗೆ ಹೆಲ್ಪರ್ ಕೆಲಸ ಮಾಡಬೇಕು ಅಂದರೆ ನಾನು ಮಾಡಲ್ಲ. ಜೈ ಬಾಲಯ್ಯ ಅಂತ ನೋಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್ ಏನಿಲ್ಲ, ತುಂಬ ಸಿಂಪಲ್. ಈ ರೆಸಿಸ್ಟೆನ್ಸ್ ಇಟ್ಕೊಳ್ಳಿ, ಇದು ಹೈಗೆ ಇಟ್ಕೊಳ್ಳಿ. ಅವಾಯ್ಡ್ ಮಾಡಿ, ಬೇರೆ ಏನು ಚಾನ್ಸೇ ಇಲ್ಲ. ಅವಾಯ್ಡ್ ಮಾಡಿ. ಯಾಕಂದರೆ ನಾಳೆ ನಿಫ್ಟಿ ಅನ್ನೋದು ನಿಮಗೆ ಈ ಥರ ಕ್ಯಾಂಡಲ್ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಕ್ಯಾಂಡಲ್ ಸ್ವಲ್ಪ ಮೇಲೆ ಹೈ ಕ್ರಾಸ್ ಆಗಿ ಈ ಥರ ಕ್ಯಾಂಡಲ್ ಬರೋ ಚಾನ್ಸ್ ಇರುತ್ತೆ ಡೈಲಿ ಚಾರ್ಟಲ್ಲಿ. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವಿಡಿಯೋ 200 ಜನ ನೋಡ್ತೀರಾ. 200 ಜನ ನೋಡ್ತೀರಾ. ಫಸ್ಟ್ ಆಫ್ ಆಲ್ ನೀವು ಹೇಳಿ, ನಾನೀಗ ಬರ್ಕೊಟ್ಟಿದ್ದೀನಿ ಮಾರ್ಕೆಟ್ ಯಾವ ಥರ ಹೋಗುತ್ತೆ ಅಂತ. ನಿನ್ನೆ ಬರ್ಕೊಟ್ಟಿದ್ದೆ ಸೇಮ್ ಹೋಯ್ತು, ಇವತ್ತು ಬರ್ಕೊಟ್ಟಿದ್ದೆ ಸೇಮ್ ಹೋಯ್ತು. 0 to 0 ಬರ್ಕೊಟ್ಟಿದ್ದೆ, 0 to 0 10 ಸಲ ರಿಮೆಂಬರ್ ಮಾಡಿದ್ದೀನಿ ಹೋಗುತ್ತೆ ಅಂತ. ಪರ್ಫೆಕ್ಟಾಗಿ 5,000ಗೆ 75,000 ಬಂದಿದೆ. ವೆರಿ ಗುಡ್. ಇಷ್ಟು ಪರ್ಫೆಕ್ಟ್ ಆಗಿದೆಯಲ್ಲ. ಈಗ ನಾನು ಬರ್ಕೊಟ್ಟಿರೋ ಮಾರ್ಕೆಟ್ ಇದು ತಂಪ್ಲೇನ್ ಆಗಬೇಕಾ? ನೆನ್ನೆ ಬರ್ತಿದ್ದೆ, ಇದ್ರ ಮೇಲೆ ಸಿ ಕಡೆ ಪ್ಲ್ಯಾನ್ ಮಾಡಿ ಇದನ್ನು ತಂಪ್ಲೇನ್ ಆಗಬೇಕಾ? ನೆನ್ನೆ ನಾನು ಚಾರ್ಟಲ್ಲಿ ಅನಾಲಿಸಿಸಲ್ಲಿ ಬರೆದಿರೋದು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದಾಗಬೇಕಾ? ಇಲ್ಲ ಡೇ ಚಾರ್ಟಲ್ಲಿ ಇವತ್ತು ಇಂಟ್ರಾಡೇ ಮಾಡಬೇಕಾದ್ರೆ ಮಾಡಿದ್ದು ಇದಾಗಬೇಕಾ? ತಂಪ್ಲೈನ್ ಯಾವ್ದಾಗಬೇಕು ಹೇಳಿ? ಈ ಥರ ಪರ್ಫೆಕ್ಟ್ ಅನಾಲಿಸಿಸ್ ಇರಬೇಕಾದ್ರೆ ನೀವು 200-300 ಜನ ನೋಡ್ತೀರಾ, 20 ಲೈಕ್ಸ್ ಕೂಡ ಬರಲ್ಲ. ಓಕೆ, ನಿಮ್ಗೊಂದು ಗೊತ್ತೋ ಇಲ್ಲೋ, ನನಗೆ ದುಡ್ಡು ಕಟ್ಟಿರೋ ಸ್ಟೂಡೆಂಟ್ಸ್ ಮಾತ್ರ ನಾನು ನೋಡಿಕೊಂಡ್ರೆ ಸಾಕು. ಯೂಟ್ಯೂಬಿಂದ ನನಗೆ ₹1 ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಸಪೋರ್ಟ್ ಇದ್ದರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನನಗೆ ತುಂಬ ಬೇರೆ ಬೇರೆ ಬಿಸ್ನೆಸ್ಗಳಿದ್ದಾವೆ, ಬೇರೆ ಬೇರೆ ಕೆಲಸಗಳಿದ್ದಾವೆ. ನಾನು ನಿಲ್ಲಿಸ್ತೀನಿ, ನನಗೇನು ತೊಂದರೆ ಇಲ್ಲ. ಓಕೆ, ಯಾಕಂದರೆ 200 ಜನ ನೋಡ್ತೀರಾ, 100 ಲೈಕ್ಸ್ ಕೂಡ ಬಂದಿರಲ್ಲ. ಈ ವಿಡಿಯೋಯಿಂದ 100 ಲೈಕ್ಸ್ ಬಂದರೆ ನಾಳೆನೂ ವಿಡಿಯೋ ಮಾಡ್ತೀನಿ. ನಾಳೆ 100 ಲೈಕ್ಸ್ ಬಂದರೆ ಮಂಡೇ ಮಾಡ್ತೀನಿ. ಇಲ್ಲ ಅಂದರೆ ನಿಮ್ಗೆ ಗೊತ್ತೋ ಇಲ್ಲೋ, ಸಾಟರ್ಡೇ ಈವ್ನಿಂಗ್ BN Bro ಯೂಟ್ಯೂಬ್ ಚಾನಲ್ನ ತೆಗಿತೀನಿ ನಾನು. ನನ್ನ ಹತ್ರ 80 ಜನ ಇದ್ದಾರೆ ಸ್ಟೂಡೆಂಟ್ಸ್.
ಓಕೆ ಅವ್ರಿಗೆ ಒಬ್ರಿಗೊಬ್ರು ರೆಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕು, ನನಗೆ ಅವ್ರಿಗೆ ಕ್ಲಾಸ್ ಮಾಡೋಕ್ಕೆ ಮಂಡೇ ಒಂದು, ಟ್ಯೂಸ್ಡೇ ಒಂದು, ವೆಡ್ನೆಸ್ಡೇ ಒಂದು, ಥರ್ಸ್ಡೇ ಒಂದು, ಫ್ರೈಡೇ ಒಂದಿದೆ. ಸಾಟರ್ಡೇ ಕೂಡ ಒಂದು ಬ್ಯಾಚ್ ರೆಡಿ ಇದೆ. ನನಗೆ ಟೈಮೇ ಇಲ್ಲ. ನಾನು ಇವ್ರು ನೋಡ್ಕೊಂಡೋದ್ರೆ ನನ್ನ ಟ್ರೇಡ್ ನಾನು ಮಾಡ್ಕೊಂಡು ಇವ್ರು ನೋಡ್ಕೊಂಡೋದ್ರೆ ಸಾಕು. 100 ಲೈಕ್ಸ್ ಬಂದಿಲ್ಲ ಅಂದರೆ ಮಂಡೆಯಿಂದ ಏನೂ ಅಪ್ಡೇಟ್ ಮಾಡಲ್ಲ ನಾನು. ಓಕೆ, ಯಾಕಂದರೆ ಟೆಲಿಗ್ರಾಮಲ್ಲಿ ನಾನು 100 ಮೆಸೇಜ್ ಮಾಡ್ತೀನಿ, ರಿಪ್ಲೈಗಳಿರಲ್ಲ. ಇವಾಗ ಎಷ್ಟು ಪ್ರಾಬ್ಲಮ್, ಎಷ್ಟು ಕಷ್ಟ, ಇದಕ್ಕಂತಲೇ ಬಂದು ಆಫೀಸ್ ನಾನು ಇದು ಬಂದು ಮಾಡ್ತೀನಿ. ಆದ್ರೂ ನಿಮಗೆ ಲೆವೆಲ್ಸ್ ಅನಾಲಿಸಿಸ್ ಬಂದರೆ ಸಾಕು. ಆಮೇಲೆ ಅವ್ನು ಏನಾದರೂ ಮಾಡ್ಕೊಂಡು ಹೋಗಿ ಬಿಟ್ಬಿಡ್ತಾ ಇದ್ದೀರಾ. ನಾನು ಇವತ್ತು ನಾಳೆ ನೋಡ್ತೀನಿ. 100 ಬಂದಿಲ್ಲ ಅಂದರೆ ಮಂಡೇ ಬೂತ್ ಕನ್ನಡ ತಗೊಂಡು ಹುಡುಕಿದ್ರೂ ಚಾನಲ್ ಕಾಣಿಸಲ್ಲ ಅಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್. ನಾಳೆ ಸಿಗೋಣ 100 ಲೈಕ್ಸ್ ಇದ್ದರೆ. ಬಾಯ್.